ನಮಸ್ಕಾರ. ನಾನು ವೈದ್ಯ ಸಮರ್ಥ್ ಪಿ ರಾವ್, ಅಮೃತ ಆಯುರ್ವೇದಿಕ್ ಸೆಂಟರ್ ಬಸವನಗುಡಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರೋದು. ಈ ಸಂಚಿಕೆಯಲ್ಲಿ ಪಾಂಡು ಅನ್ನೋ ಕಾಯಿಲೆಯಲ್ಲಿ ನಾವು ಅಪಥ್ಯಗಳು ಏನೇನು ಅಂತ ನಾನು ತಿಳಿಸ್ಕೊಡ್ತೀನಿ. ಪಾಂಡು ಅನ್ನೋದು ಏನು? ಇದನ್ನು ನಮ್ಮ ದೇಹದ ವರ್ಣ ಬಲ ಕಮ್ಮಿ ಆದಾಗ ಈ ಪಾಂಡು ಲಕ್ಷಣಗಳು ಕಾಣಿಸ್ಕೊಂಬರುತ್ತೆ. ಈ ಓಜಸ್ಸು ಕಮ್ಮಿ ಆದಾಗ ದೇಹದಲ್ಲಿ ಒಂದು ಮ್ಯಾಲ್ ಅಬ್ಸಾರ್ಪ್ಷನ್ ಸಿಚುಯೇಷನ್ ಥರ ಆಗಿ ಎನೀಮಿಯಾ ಅನ್ನೋದು, ಎಲ್ಲಿ ಕಬ್ಬಿಣ ಅಂಶ ಕಮ್ಮಿಯಾಗಿ ಹೀಮೋಗ್ಲೋಬಿನ್ ಲೆವೆಲ್ ಕಮ್ಮಿ ಆಗುತ್ತೆ, ಅವರಲ್ಲಿ ಪಾಂಡು ವರ್ಣತೆ ಕಾಣಿಸ್ಕೊಳತ್ತೆ. ಅದಕ್ಕೆ ಪಾಂಡು ರೋಗ ಅಂತ ಕರಿತೀವಿ. ಪಾಂಡು ಕಾಯಿಲೆಯಲ್ಲಿ ಸಾಧಾರಣವಾಗಿ ಎಲ್ಲ ಥರದ ನಿಶ್ಶಕ್ತಿ, ಆಯಾಸ, ಕಾಮಲ ಅಂಥದ್ದು ಒಂದು ಸಿಚುಯೇಷನ್ಸು ಕೂಡ ಲೀಡಾಗಿ ಉತ್ಪತ್ತಿ ಆಗುತ್ತೆ. ಈ ಕಾಯಿಲೆ ಜನರಲಾಗಿ ಇದ್ದಾಗ ನಿಮ್ಮ ಐರನ್ ಲೆವೆಲ್ಸ್ ಕಮ್ಮಿ ಇತ್ತು, ನಿಮ್ಮ ಹೀಮೋಗ್ಲೋಬಿನ್ ಲೆವೆಲ್ಸ್ ಕಮ್ಮಿ ಇತ್ತು ಅಂದಾಗ ಏನೇನು ನೀವು ಆಹಾರಗಳು ಸೇವನೆ ಮಾಡಬಾರ್ದು ಅನ್ನೋದು ನಾನು ಈ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ಮೊದಲನೇದು, ಕ್ಷಾರ ಆಮ್ಲ ಲವಣ ಉಷ್ಣ ವಿರುದ್ಧಾಹಾರ ಅಸಾತ್ಮ್ಯ ಭೋಜನ, ಇವನ್ನ ನೀವು ಬಿಟ್ಬಿಡಬೇಕು. ಅತಿಯಾಗಿ ಕ್ಷಾರಗಳ ಸೇವನೆ ಮಾಡೋದು, ತುಂಬ ಚಟ್ಪಟ ಟೇಸ್ಟಿಂಗ್ ಪೌಡರ್ ಎಲ್ಲ ಹಾಕಿ ಚಟ್ಪಟ ಕರಿಗಳು, ಚಟ್ಪಟ ಮಸಾಲೆದಾರ್ ಚಾಟ್ಗಳು, ಇದು ಸೇವನೆ ಮಾಡೋದು. ಈ ನಡುವೆ ಆಹಾರದಲ್ಲಿ ಚಟ್ಪಟ ಅನ್ನೋದು ನಾರ್ಮಲ್ ಆಗೋಗ್ಬಿಟ್ಟಿದೆ. ಅದು ನಮ್ಮ ದೇಶದ್ದು, ನಮ್ಮ ಕಲ್ಚರು, ನಮ್ಮ ಜನ್ರೇಷನ್ದು ಸಮಸ್ಯೆ ಆಗೋಗ್ಬಿಟ್ಟಿದೆ. ಹಿಂದಿನ ಕಾಲದಲ್ಲಿ ತುಂಬ ಮಸಾಲ ಹಾಕಿರೋ ಪದಾರ್ಥಗಳು ಅಡುಗೆ ಮಾಡ್ತಾ ಇರಲಿಲ್ಲ ಮನೆಗಳಲ್ಲಿ, ಯಾವತ್ತೋ ಒಂದು ದಿವಸ ಮಾಡೋರು. ಅದಿವಾಗ ಏನಾಗೋಗ್ಬಿಟ್ಟಿದೆ ಅಂದರೆ ತುಂಬ ಮಸಾಲ ಹಾಕೋದು, ತುಂಬ ಉಪ್ಪು ಹಾಕೋದು, ತುಂಬ ಲವಣ ಹಾಕೋದು, ತುಂಬ ಖಾರ ಹಾಕೋದು. ವಿರುದ್ಧ ಆಹಾರ ಅಸಾತ್ಮ್ಯ ಭೋಜನ, ತಪ್ಪು ಆಹಾರಗಳು ಸೇವನೆ ಮಾಡೋದು. ಬಫೆಯಲ್ಲಿ ಹೋಗಿ ಒಂದು 20 ಥರದ ಆಹಾರಗಳು ಒಟ್ಟಿಗೆ ತೊಗೊಂಬಂದು ಚೂರು ತಿನ್ನೋದು. ಆ ಹೊಟ್ಟೆಗೆ ಅವನು ಏನು ತಿಂತಾಯಿದ್ದೆ, ನಾನು ಹೆಂಗೆ ಡೈಜೆಷನ್ ಮಾಡಲಿ, ನಾನು ಏನು ಗ್ಯಾಸ್ಟ್ರಿಕ್ ಜ್ಯೂಸಸ್ ಕೊಡಿ ಅಂತ ಹೊಟ್ಟೆಗೆ ಕನ್ಫ್ಯೂಷನ್ ಆಗುತ್ತೆ. ತಪ್ಪು ಟೈಮಲ್ಲಿ ಊಟ ಮಾಡೋದು. 12 ಗಂಟೆಗೆ ಬರ್ಗರ್ ತಿನ್ನೋದು, 12 ಗಂಟೆಗೆ ಕೋಕೋ-ಕೋಲಾ ಕುಡಿಯೋದು. ಹೊಟ್ಟೆ ನಿದ್ದೆಗೆ ಹೊಟ್ಟೋಗ್ಬಿಟ್ಟಿರುತ್ತೆ ಆ ಟೈಮಲ್ಲಿ. ವಿರುದ್ಧ ಆಹಾರಗಳು. ಸೊ ಇದು ಮೊದಲನೇದು ಬಿಟ್ಬಿಡಬೇಕು. ಆಹಾರ ವಿಚಾರಗಳಲ್ಲಿ ಏನೇನು ಬಿಡಬೇಕು ಅಂದರೆ, ಬಟಾಣಿ ತಿನ್ನೋದು ಬಿಡಬೇಕು. ನಿಷ್ಪಾವ, ಅವರೆಕಾಳು, ಬಟಾಣಿ, ಇದು ಪಾಂಡು ಕಾಯಿಲೆಗೆ ನಂಬರ್ 1. ತುಂಬ ಕುಕ್ ಮಾಡಿರೋ ಎಲೆಗಳು, ಇದು ಕೂಡ ಜಾಸ್ತಿ ಸೇವನೆ ಮಾಡ್ಬೋದು ಅಂತ ಆಯುರ್ವೇದ ಹೇಳುತ್ತೆ. ದೋಸೆ ಇಡ್ಲಿಗಳು ಜಾಸ್ತಿ ಸೇವನೆ ಮಾಡೋದು. ಇತ್ತೀಚೆಗಂತೂ ದೋಸೆ ಇಡ್ಲಿ ಇಲ್ಲದೆ ಬ್ರೇಕ್ಫಾಸ್ಟೇ ಕಾನ್ಸೆಪ್ಟ್ ಇಲ್ಲ ಅಂತ. ಮುಂಚೆ ಗಂಜಿ, ನೀರು ದೋಸೆ, ಅವು ಇವು ಎಲ್ಲ ಹಾಕೊಂಡು ಹೆಲ್ತಿಯಾಗಿ ತಿಂತಾಯಿದ್ದು. ಇವಾಗ ಅದು ಬರೀ ಇಡ್ಲಿ ದೋಸೆ ಆಗೋಗ್ಬಿಟ್ಟು ಬರೀ ಉದ್ದು ಸೇವನೆ ಆಗೋಗ್ಬಿಟ್ಟಿದೆ. ಎಳ್ಳು ಕೂಡ ಅಷ್ಟೊಂದು ಸೇವನೆ ಮಾಡಬಾರ್ದು. ವೀಳ್ಯದೆಲೆ ಹಾಕೊಳ್ಳೋ ಅಭ್ಯಾಸ ಆಯಿತು ಅಂದರೆ ಅದನ್ನು ಕೂಡ ಬಿಟ್ಬಿಡಬೇಕು. ನಿಮ್ಮಲ್ಲಿ ಹೆವಿ ಮೆನ್ಸ್ಟ್ರಲ್ ಬ್ಲೀಡಿಂಗ್ ಇತ್ತು, ಹೀಮೋಗ್ಲೋಬಿನ್ ಕಮ್ಮಿ ಆಗ್ತಾಯಿದೆ, ಐರನ್ ಕಬ್ಬಿಣ ಅಂಶ ಸರಿಗೆ ದೇಹದಲ್ಲಿ ಶೇಖರಣೆ ಆಗ್ತಾಯಿಲ್ಲ, ಕೂಡ್ತಾಯಿಲ್ಲ, ಲೆವೆಲ್ಸ್ ಕರೆಕ್ಟಾಗಿಲ್ಲ ಅಂದರೆ ವೀಳ್ಯದೆಲೆ ತಿನ್ನೋದು ಬಿಟ್ಬಿಡಿ. ಮತ್ತೊಂದು, ಆಲ್ಕಹಾಲ್ ಕುಡಿಯೋದಿತ್ತು ಅಂದರೆ ಫರ್ಮೆಂಟೆಡ್ಡು, ಈ ವಿನೆಗರ್ಗಳು ಅದು ಇದು ಎಲ್ಲ ಸೇವನೆ ಮಾಡೋಕ್ಕೆ ಹೋಗಬೇಡಿ. ಮೆಣಸಿನ್ಕಾಯಿಗಳು ಜಾಸ್ತಿ ಸೇವನೆ ಮಾಡಬೇಡಿ. ಇದು ನಂಬರ್ 1 ಅಪಥ್ಯ. ಆಹಾರ ಲಘುವಾಗಿ ಡೈಜೆಷನ್ ಆಗಬೇಕು. ಇವಾಗ ತಿನ್ನೋ ಆಹಾರದಲ್ಲಿ ತುಂಬ ಹೆವಿಯಾಗಿರೋವಾಗಲೂ ಕೂಡ ಈ ಕಬ್ಬಿಣ, ಹೀಮೋಗ್ಲೋಬಿನ್ಗೆ ಬೇಕಾಗಿರೋದೆಲ್ಲ ಅಂಶಗಳು ಬೇಗ ಅಬ್ಸಾರ್ಬ್ ಆಗಲ್ಲ. ಸೊ ಇದು ಕೂಡ ಮಾಡಬಾರ್ದು. ತುಂಬ ಸ್ಟೀಮ್ ಬಾತ್ಗಳು ತೊಗೊಬಾರ್ದು. ತುಂಬ ವ್ಯಾಯಾಮ ಮಾಡೋದು,
ತುಂಬ ಎಕ್ಸಸೈಸ್ ಮಾಡೋದು, ಬಿಸಿಲಲ್ಲಿ ಓಡಾಟ ಮಾಡೋದು ಕೂಡ ನೀವು ಜಾಸ್ತಿ ಮಾಡಬಾರ್ದು. ಕೋಪಕ್ಕೆ ಜಾಸ್ತಿ ಒಳಗಾಗಬಾರ್ದು. ಇವಾಗ ಹಿಮೋಗ್ಲೋಬಿನ್ ಕಮ್ಮಿ ಇತ್ತು ಅಂದಾಗ ಸ್ವಲ್ಪ ಈ ಇಂಪಲ್ಸಿವ್ ಆ್ಯಟಿಟ್ಯೂಡ್ಸ್ ಜಾಸ್ತಿ, ಬೇಗ ಕೋಪ ಆಗೋದು, ಬೇಗ ಅಳೋದು, ಬೇಗ ಒಪಿನಿಯನ್ ಕೊಡೋದು, ಯೋಚನೆ ಮಾಡದೆ ಒಪಿನಿಯನ್ಗಳು ಕೊಡೋದು. ಸಾಧಾರಣವಾಗಿ ಹಿಮೋಗ್ಲೋಬಿನ್ನು ಇದೆಲ್ಲ ಕಮ್ಮಿ ಆದಾಗ ಈ ಲಕ್ಷಣಗಳು ನೋಡ್ತೀವಿ. ದಿವಸದಲ್ಲಿ ನಿದ್ದೆ ಕೂಡ ಜಾಸ್ತಿ ಮಾಡಬಾರ್ದು. ಇದು ಕೂಡ ಅಬ್ಸಾರ್ಪ್ಷನ್ನ ಸ್ಲೋ ಮಾಡುತ್ತೆ. ಸೊ ಆಯುರ್ವೇದ ಇಷ್ಟೇ ಹೇಳೋದು, ನಿಮಗೆ ಪಾಂಡು ಕಾಯಿಲೆ ಇದೆ, ಪಾಂಡು ಲಕ್ಷಣಗಳಿದೆ ಅಂದರೆ ಫಸ್ಟು ಕ್ಷಾರ, ಆಮ್ಲ, ಲವಣ, ಉಷ್ಣ ಆಹಾರಗಳು ತ್ಯಜಿಸಿ ಬಿಟ್ಬಿಡಿ. ನಂತರ ಟೈಮ್ ಕರೆಕ್ಟಾಗಿ ಊಟ ಮಾಡಿ ಹೆಲ್ತಿ ಫುಡ್ಗಳು ತಿನ್ನಿ. ಬಟಾಣಿಗಳು, ಕಾಳುಗಳು, ಉದ್ದುಗಳು, ಎಣ್ಣೆಯಲ್ಲಿ ಹಾಕಿರೋದು, ವೀಳ್ಯದೆಲೆಗಳು, ಮದ್ಯಪಾನಗಳು ಎಲ್ಲ ಬಿಟ್ಬಿಡಿ. ಜಾಸ್ತಿ ವ್ಯಾಯಾಮ ಮಾಡೋದು, ಸ್ಟೆಪ್ಸ್ ಹತ್ತೋದು ಇದೆಲ್ಲ ಕೂಡ ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ. ಮುಂದಿನ ಸಂಚಿಕೆಯಲ್ಲಿ ಪಾಂಡು ಕಾಯಿಲೆಯಲ್ಲಿ ಏನೇನು ತೊಗೊಬೇಕು ಅಂತ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.